ಸೊಸೆ ಜಗಳಕ್ಕೆ ಸೊಸೆ ಮಾಡಿದ್ದೇನು ಗೊತ್ತಾ? ಅತ್ತೆ ಮೇಲಿನ ಕೋಪಕ್ಕೆ ಸೊಸೆ ವಿಚಿತ್ರ ಹರಕೆ. ಆಟ ಆಡುವಾಗ ಲೂಡೋ ಕಾಯಿನ್ ನುಂಗಿ ಪುಟ್ಟ ಬಾಲಕಿ ಸಾವು. ಮನೆ ಕಳ್ಳತನಕ್ಕೆ ಬಂದಿದ್ದ 4ರಲ್ಲಿ ಓರ್ವ ಲಾಕ್. ಸಾರ್ವಜನಿಕರ ಕೈಗೆ ಸಿಕ್ಕ ಕಳ್ಳನಿಗೆ ಬಿತ್ತು ಗೂಸ. ಈ ಎಲ್ಲಾ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕಾಡಾನೆ ದಾಳಿಗೆ ಮತ್ತೊಂದು ಮಹಿಳೆ ಬಲಿಯಾಗಿರೋ ಘಟನೆ ಚಿಕ್ಕಮಗಳೂರು ತಾಲೂಕಿನ ಹುಣಸೇಹಳ್ಳಿ ಸಮೀಪದ ಪುರ ಗ್ರಾಮದಲ್ಲಿ ನಡೆದಿದೆ. ಹಾವೇರಿಯ ಹಾನಗಲ್ ಮೂಲದ ಬೋರಮ್ಮ 33 ವರ್ಷದ ಮೃತ ದುರ್ದೈವಿ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಆಯಿತು. ಮಹಿಳೆ ಬಲಿ ಪಡೆದ ಅರ್ಧ ಗಂಟೆಯಲ್ಲೇ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ಕೊಟ್ಟು ಸೆರೆ ಹಿಡಿಯಲಾಯಿತು. ಚಿಕ್ಕಮಗಳೂರು ತಾಲೂಕಿನ ಬೆರಣಗೋಡು ಸಮೀಪದ ಕೆರೆಮನೆ ಬಳಿ ಸಲಗ ಲಾಕ್ ಆಗಿದೆ. ಒಂದೇ ವಾರದಲ್ಲಿ ಒಂಟಿ ಸಲಗ 2 ಜೀವ ಬಲಿ ಪಡೆದಿತ್ತು. ಇದೇ ತೋಟದಲ್ಲಿ ಕಳೆದ 7 ದಿನಗಳ ಹಿಂದೆ ಹಾವೇರಿ ಮೂಲದ ಕಾರ್ಮಿಕ ಯಲ್ಲಪ್ಪ ಅನ್ನೋರು ಕೂಡ ಕಾಡಾನೆ ದಾಳಿಗೆ ಬಲಿಯಾಗಿದ್ರು. 7 ದಿನಗಳ ಅಂತರದಲ್ಲಿ 2ನೇ ಬಲಿ ಸಂಭವಿಸಿರುವುದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಿಸಿದೆ. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಮಲೆನಾಡಿಗರು ಪ್ರತಿಭಟನೆ ನಡೆಸಿದ್ದಾರೆ. ಈ ಮಧ್ಯೆ ಮಹಿಳೆಯ ಮೃತದೇಹವನ್ನು ಸಾಗಿಸ್ತಾ ಇದ್ದ ವಾಹನವನ್ನು ಚಿಕ್ಕಮಗಳೂರು ತಾಲೂಕಿನ ಕಡಬಗೆರೆ ಗ್ರಾಮದಲ್ಲಿ ಸ್ಥಳೀಯರು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯ ಮೃತದೇಹವನ್ನು ಲಗೇಜ್ ಆಟೋದಲ್ಲಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ. ಮಹಿಳೆ ಸಾವಿಗೆ ಕನಿಷ್ಠ ಗೌರವ ಕೊಡದ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಕಿಡಿಕಾರಿದರು. ರಸ್ತೆ ಮಧ್ಯೆ ಶವ ಇಟ್ಟು ಪ್ರತಿಭಟನೆ ನಡೆಸಿದ ನೂರಾರು ಗ್ರಾಮಸ್ಥರು ಸಂತ್ರಸ್ತ ಕುಟುಂಬಕ್ಕೆ ಸಮರ್ಪಕ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು. ಕಾಡಾನೆ ದಾಳಿಗೆ 9 ಜನ ಬಲಿಯಾಗಿದ್ದಾರೆ ಅಂತ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ. ಸ್ಥಳಕ್ಕೆ ಶೃಂಗೇರಿ ಶಾಸಕ ರಾಜೇಗೌಡ ಭೇಟಿ ಕೊಟ್ಟಿದ್ರು. ಈ ವೇಳೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೇಲಿಂದ ಮೇಲೆ ಸಾವಾಗ್ತಾ ಇದ್ರು, ಯಾವುದೇ ಶಾಶ್ವತ ಕ್ರಮ ಇಲ್ಲ. ಸತ್ತ ಬಳಿಕ ಪರಿಹಾರ ಶಾಶ್ವತ ಅಲ್ಲ, ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 20 ಲಕ್ಷ ಹಣ ಒಂದು ಜೀವ ತರಲ್ಲ, ಕಾಡಾನೆ ಕಾಟಕ್ಕೆ ಶಾಶ್ವತ ಬ್ರೇಕ್ ಹಾಕಿ ಅಂತ ಕಿಡಿಕಾರಿದ್ದಾರೆ. ಅತ್ತೆಯ ಕಾಟಕ್ಕೆ ಬೇಸತ್ತ ಸೊಸೆ ದೇವರಿಗೆ ವಿಚಿತ್ರ ಬೇಡಿಕೆ ಇಟ್ಟಿದ್ದಾಳೆ. ದೇವರೇ ನನ್ನ ಕಷ್ಟ ದೂರ ಮಾಡು, ನಮ್ಮ ಅತ್ತೆ ಸಾಯ್ಲಿ ಅಂತ ದೇವರಿಗೆ ಹರಕೆ ಹೊತ್ತಿದ್ದಾಳೆ. ಕಣದಾಳ ಗ್ರಾಮದ ಶ್ರೀ ಹುಲಿಕಾಂತೇಶ್ವರ ದೇವರಿಗೆ ಸೊಸೆ ಹರಕೆ ಹೊತ್ತಿದ್ದಾಳೆ. 100 ರೂಪಾಯಿ ಹಾಗೂ 10 ರೂಪಾಯಿ ಮುಖಬೆಲೆಯ ನೋಟಿನ ಒಳಗಡೆ ಬಿಳಿ ಹಾಳೆಯ ಮೇಲೆ ಬರವಣಿಗೆ ಪತ್ತೆಯಾಗಿದೆ. ಮುಂದಿನ ವರ್ಷದ ಜಾತ್ರೆ ಬರೋ ಮುಂಚೆ ನಮ್ಮ ಅತ್ತೆ ಸಾಯ್ಲಿ ಅಂತ ಸೊಸೆ ನೋಟಿನ ಜೊತೆಗೆ ಚೀಟಿ ಅಂಟಿಸಿದ್ದಾಳೆ. ದೇವಸ್ಥಾನ ಕಮಿಟಿಯಿಂದ ಹುಂಡಿಯ ಹಣ ಎಣಿಕೆ ಸಂದರ್ಭ ಘಟನೆ ಬೆಳಕಿಗೆ ಬಂದಿದೆ. ಲೂಡೋ ಬೋರ್ಡ್ನ ಪ್ಲಾಸ್ಟಿಕ್ ಕಾಯಿನ್ ನುಂಗಿ ಬಾಲಕಿ ಸಾವನ್ನಪ್ಪಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕೊಲ್ಲಿಯ ಗ್ರಾಮದಲ್ಲಾಗಿದೆ. ಕೇರಳದ ಕಾಸರಗೋಡು ಜಿಲ್ಲೆಯ ಮದೂರು ನಿವಾಸಿ ರಾಜೇಶ್ ಗಡ್ಡಿ ಮತ್ತು ರಾಜೇಶ್ವರಿ ದಂಪತಿಯ ಪುತ್ರಿ ತನುಷ್ಕಾ ಸಾವನ್ನಪ್ಪಿದ್ದಾಳೆ. ಸಹೋದರಿ ಜೊತೆ ಲೂಡೋ ಆಟ ಆಡ್ತಾ ಇದ್ದಾಗ ಶಂಕು ಆಕಾರದ ಲೂಡೋ ಕಾಯಿನ್ ಬಾಲಕಿ ನುಂಗಿದ್ದಾಳೆ. ಈ ವೇಳೆ ಏಕಾಏಕಿ ಉಸಿರುಗಟ್ಟಿ ಗಂಭೀರ ಸ್ಥಿತಿ ತಲುಪಿದ್ದಾಳೆ. ಬಳಿಕ ಬಾಲಕಿಯನ್ನ ತೊಕ್ಕಟ್ಟಿನ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟೊತ್ತಿಗೆ ಮೃತಪಟ್ಟಿದ್ದಾಳೆ. ಹಾಸನದಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಮನೆ ಕಳ್ಳತನಕ್ಕೆ ಯತ್ನಿಸಿದ್ದ 4ರಲ್ಲಿ ಓರ್ವ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಸಿಕ್ಕಿಬಿದ್ದ ಕಳ್ಳನಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಚನ್ನರಾಯಪಟ್ಟಣ ಗಾಂಧಿ ಸರ್ಕಲ್ನಲ್ಲಿ ಘಟನೆ ನಡೆದಿದೆ. ರಾಘವೇಂದ್ರ ಬುಕ್ ಸ್ಟೋರ್ ಮಾಲೀಕನ ಮನೆಯನ್ನ ದೋಚಲು 4 ಚೋರರು ಅನುಮಾನಾಸ್ಪದವಾಗಿ ಮನೆ ಸುತ್ತಮುತ್ತ ಓಡಾಡುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ತಕ್ಷಣ ಎಚ್ಚೆತ್ತುಕೊಂಡು ಅವರನ್ನ ಹಿಡಿಯಲು ಮುಂದಾಗಿದ್ದಾರೆ. ಈ ವೇಳೆ 3 ಕಳ್ಳರು ಸ್ಥಳದಿಂದ ಪರಾರಿಯಾಗಿದ್ದು ಓರ್ವ ಮಾತ್ರ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಸಿಕ್ಕಿಬಿದ್ದ ಆರೋಪಿಗೆ ಸ್ಥಳೀಯರು ಗೂಸ ನೀಡಿದ್ದಾರೆ. ಪರಾರಿಯಾದ 3ವರಿಗಾಗಿ ಚನ್ನರಾಯಪಟ್ಟಣ ನಗರ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಸಿಕ್ಕಿಬಿದ್ದ ಗಾಯಗೊಂಡಿದ್ದ ಕಳ್ಳನನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ರಾಯಚೂರಿನಲ್ಲಿ ರಸ್ತೆ ಬದಿಯಲ್ಲಿ ಔಷಧಿ ಸಿರೆಂಜ್ ಬಿಸಾಡಿದ್ದ ಬೆನ್ನಲ್ಲೇ ರಾಶಿಗಟ್ಟಲೆ ತಂಪು ಪಾನೀಯ ಬಾಟಲ್ಗಳು ರಸ್ತೆ ಬದಿ ಪತ್ತೆಯಾಗಿದೆ. ರಾಯಚೂರು ಹೊರವಲಯದ ಮನ್ಸಲಾಪುರ ರಸ್ತೆಯಲ್ಲಿ ರಾಶಿಗಟ್ಟಲೆ ಬಾಟಲ್ಗಳನ್ನ ಬಿಸಾಡಲಾಗಿದೆ. ಅವಧಿ ಮುಗಿದ ತಂಪು ಪಾನೀಯ ಬಾಟಲ್ಗಳನ್ನ ಯಾರೋ ತಂದು ಎಸೆದು ಹೋಗಿದ್ದಾರೆ. ಮಾರಾಟವಾಗದ ಕೇಸ್ ಗಟ್ಟಲೆ ಬಾಟಲ್ಗಳನ್ನ ಸುರಕ್ಷಿತವಾಗಿ ವಿಲೇವಾರಿ ಮಾಡದೆ ರಸ್ತೆ ಬದಿ ಎಸೆದು ನಿರ್ಲಕ್ಷ್ಯ ತೋರಿದ್ದಾರೆ. ದಾರಿ ಹೋಕರು, ಕೂಲಿ ಕೆಲಸಗಾರರು, ಮಕ್ಕಳು ಅವಧಿ ಮುಗಿದ ಪಾನೀಯ ಸೇವಿಸಿ ಅನಾರೋಗ್ಯಕ್ಕೀಡಾದರೆ ಯಾರೋ ಜವಾಬ್ದಾರಿ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜ್ಯೂಸ್ ಬಾಟಲ್ ಎಲ್ಲಂದರಲ್ಲಿ ಬಿಸಾಡಿ ಬೇಜವಾಬ್ದಾರಿ ಮೆರೆದವರ ವಿರುದ್ಧ ಕಿಡಿಕಾರಿದ್ದಾರೆ. ಊಟಿ ಮ್ಯಾಂಗೋ ಜ್ಯೂಸ್ ಹೆಸರಿನ ಪಾನೀಯ ಬಾಟಲ್ಗಳು ಪತ್ತೆಯಾಗಿವೆ. ನಗರದ ಜಲಾಲನಗರದಲ್ಲಿ ಲಕ್ಷಾಂತರ ಮೌಲ್ಯದ ಔಷಧಿಗಳನ್ನು ಬಿಸಾಡಲಾಗಿತ್ತು. ಔಷಧಿ ಇದ್ರೂ ಸಿರಪ್ ಬಾಟಲ್ ಹಾಗೂ ಸಿರಂಜ್ಗಳನ್ನು ರಸ್ತೆ ಬದಿ ಎಸೆಯಲಾಗಿತ್ತು. ಈಗ ತಂಪು ಪಾನೀಯಗಳ ಬಾಟಲ್ಗಳನ್ನು ಎಸೆಯಲಾಗಿದೆ.
ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಇವತ್ತು ಮೆರವಣಿಗೆ ಆಯೋಜಿಸಲಾಗಿತ್ತು. ಬಾಗಲಕೋಟೆ, ಕಲಬುರಗಿ ಘಟನೆ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ರು. ನಗರದ ಗಾಂಧಿ ವೃತ್ತದಿಂದ ಪ್ರಮುಖ ಬೀದಿಗಳ ಮೂಲಕ ಅಂಬಾದೇವಿ ದೇವಸ್ಥಾನದವರೆಗೂ ಮೆರವಣಿಗೆ ನಡೆಸಲಾಯಿತು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ಒಳಗೆ ಮೆರವಣಿಗೆ ಮುಗಿಸೋದಕ್ಕೆ ಪರವಾನಗಿ ನೀಡಲಾಗಿತ್ತು. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಮೆರವಣಿಗೆ ಆರಂಭ ಆಯಿತು. ಮೆರವಣಿಗೆಯಲ್ಲಿ ಛತ್ರಪತಿ ಶಿವಾಜಿ ಪುತ್ಥಳಿ ಜೊತೆಗೆ ಶಿವ, ಪಾರ್ವತಿ, ಶ್ರೀರಾಮ, ಆಂಜನೇಯ ಮತ್ತು ಗಣೇಶ ವಿಗ್ರಹಗಳು ಇದ್ವು. ಮೆರವಣಿಗೆಯಲ್ಲಿ 400ಕ್ಕೂ ಹೆಚ್ಚಿನ ಜನ ಸೇರಿದ್ರು. ಮೆರವಣಿಗೆಯ ಉದ್ದಕ್ಕೂ 2 ಡಿವೈಎಸ್ಪಿ, 5 ಸಿಪಿಐ, 3 ಪಿಎಸ್ಐ, 120 ಪೊಲೀಸ್ ಪೇದೆ, 1 ಕೆಎಸ್ಆರ್ಪಿ ಮತ್ತು 4 ಹೋಂಗಾರ್ಡ್ ತುಕಡಿ ನಿಯೋಜನೆ ಮಾಡಲಾಗಿತ್ತು. ಕೋಲಾರದಲ್ಲೂ ಕೂಡ ಶಿವಾಜಿ ಜಯಂತಿ ಆಚರಣೆ ಮಾಡಲಾಯಿತು. ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ಗೆ ಜಿಲ್ಲಾಡಳಿತ 1 ತಿಂಗಳ ಕಾಲ ನಿರ್ಬಂಧ ಹೇರಿದರೂ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿದರು. ಮುತಾಲಿಕ್ ಆಗಮನ ಬೆನ್ನಲ್ಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಜಿಲ್ಲೆಯಿಂದ ಹೊರಹೋಗುವಂತೆ ನೋಟಿಸ್ ನೀಡಿ ಎಚ್ಚರಿಕೆ ನೀಡಿದರು. ಬಾಗಲಕೋಟೆಯಲ್ಲಿ ಮದುವೆ ಕಾರ್ಯಕ್ರಮ ಮತ್ತು ನಾಳೆಯ ಹಿಂದೂ ಸಮಾವೇಶ ಕಾರ್ಯಕ್ರಮಕ್ಕಾಗಿ ಮುತಾಲಿಕ್ ಬಂದಿದ್ದರು. ಈ ವೇಳೆ ಮಾತನಾಡಿದ ಮುತಾಲಿಕ್, ನಾನು ಮಾತನಾಡಿದ ನಂತರ ಏನಾದರೂ ತಪ್ಪು ಅನಿಸಿದರೆ ನನ್ನ ಮೇಲೆ ಕೇಸ್ ಹಾಕಿ, ಆದರೆ ವಿಚಾರವನ್ನು ಹೇಳೋದಕ್ಕೆ ಅವಕಾಶ ಕೊಡೋದೇ ಇಲ್ಲ. ಮದುವೆಗಾದರೂ ಅಟೆಂಡ್ ಮಾಡೋದಕ್ಕೆ ಅವಕಾಶ ನೀಡಿ ಅಂತ ಡಿಸಿ ಅವರಿಗೆ ಮನವಿ ಮಾಡಿದರು. ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೀನಿ, ನನ್ನನ್ನು ಬೇಕಾದ್ರೆ ಅರೆಸ್ಟ್ ಮಾಡಲಿ, ಮಸೀದಿಯಿಂದ ಕಲ್ಲು ಎಸೆದವರ ಕೈಗಳನ್ನ ಕತ್ತರಿಸಬೇಕು, ಈ ರೀತಿ ಮಾಡಿದ್ರೆ ಮನೆ ಹೊಕ್ಕು ಹೊಡಿತೀವಿ, ಅಧಿಕಾರ ದಾಹದಿಂದ ಕಾಂಗ್ರೆಸ್ ಈ ರೀತಿ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ನಾನು ಇದನ್ನ ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ನನ್ನ ಮೇಲೆ ಕೇಸ್ ಹಾಕಿ, ಆದ್ರೆ ಮಾತನಾಡಕ್ಕೆ ಅವಕಾಶ ಕೊಡಲ್ಲ. ಸೊ ಇವತ್ತು ಕಲ್ಲು ಎಸೆಯುವಂತವರನ್ನ ತಡೆಯುವಂತಹ ಪ್ರಕ್ರಿಯೆ ನಿಮ್ಮ ಕಡೆ ಮಾಡ್ತಾ ಇಲ್ಲ. ಬರೀ ಓಟು ಮಾಡಿ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಹಿಂದೂ ಸರ್ವ ಸಮಾಜದ ಮುಖಂಡರ ನಿರ್ಣಾಯಕ ಸಭೆ ಇಂದು ಸಂಜೆ ನಡೆಯಲಿದೆ. ಪಂಕಾ ಮಸೀದಿಯ ಅಧ್ಯಕ್ಷ ಹಾಗೂ ಉಳಿದವರನ್ನ ಪೊಲೀಸರು ಬಂಧಿಸದ ಹಿನ್ನೆಲೆಯಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಬಾಗಲಕೋಟೆಯ ಶಿವಾನುಭವ ಚರಂತಿಮಠ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಹಿಂದೂ ಸಮಾಜದ ವಿವಿಧ ಸಮುದಾಯಗಳ ಪ್ರಮುಖ ಮುಖಂಡರು ಭಾಗಿಯಾಗಲಿದ್ದಾರೆ. ನಾಳೆ ಬಾಗಲಕೋಟೆಯಲ್ಲಿ ನಡೆಯಬೇಕಿದ್ದ ಹಿಂದೂ ಸಮ್ಮೇಳನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಪ್ರಮೋದ್ ಮುತಾಲಿಕ್ಗೆ ಜಿಲ್ಲಾ ನಿರ್ಬಂಧ ಹೇರಿದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಂದೂಡಲಾಗಿದೆ. ಇನ್ನು ಪಂಕಾ ಮಸೀದಿ ಬೀದಿಯಲ್ಲಿ ವಾತಾವರಣ ಸಹಜ ಸ್ಥಿತಿಗೆ ಬಂದಿದ್ದು ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಮಸೀದಿ ಹಾಗೂ ದೇವಸ್ಥಾನದ ಸುತ್ತ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಬಾಗಲಕೋಟೆ ಎಸ್ಪಿ ಪರಿಶೀಲನೆ ನಡೆಸಿದ್ದಾರೆ. ಕೋಲಾರದಲ್ಲಿ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಜಿಎಫ್ ನಗರದ ವಾಸನ್ ಸರ್ಕಲ್ ಬಳಿ ವೀಲಿಂಗ್ ಮಾಡ್ತಾ ಇದ್ದ 2 ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆಜಿಎಫ್ ಉರಿಗಾಂ ನಿವಾಸಿ ವಿಶಾಲ್ ಹಾಗೂ ಮಾರಿಕೊಪ್ಪಂ ನಿವಾಸಿ ಅಭಿಷೇಕ್ ಬಂಧಿತರು ವೀಲಿಂಗ್ ಮಾಡುವುದು ಅಲ್ಲದೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡ್ತಾ ಇದ್ದ ಹಿನ್ನೆಲೆ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.